ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕ್ಯಾಬಲ್ಲಿ ಪ್ರಯಾಣ ಮಾಡಿದ್ವಿ. ಆ ಕ್ಯಾಬನ್ನು ನಡೆಸ್ತಿದ್ದಂಥವನು ಒಬ್ಬನು ವಿದ್ಯಾರ್ಥಿ ಥರ ಇದ್ದ, ಒಬ್ಬ ಸ್ಟೂಡೆಂಟ್ ಥರ ಇದ್ದ. ಅವನ್ನ ನಾನು ಇಳಿದ ಮೇಲೆ ಪ್ರಶ್ನೆ ಮಾಡಿದೆ, ನೀವು ಏನಾದರೂ ಓದ್ತಾ ಇದ್ದೀರಾ ಅಂಥೇಳಿ. ಅವನು ನಾನು ಓದ್ತಾ ಇದ್ದೀನಿ ಅಂತ ಹೇಳ್ದ. ಕೇರಳದ ವಿದ್ಯಾರ್ಥಿ ಅವನು, ಏವಿಯೇಷನನ್ನು ಓದ್ತಾ ಇದ್ದೀನಿ ಅಂತ ಹೇಳ್ದ. ಸೊ ಎಷ್ಟು ಫೀಸನ್ನು ಕೊಟ್ಟರೆ ನೀವು ಅಂತ ಹೇಳಿದ್ರೆ ಅವನು 5 ಲಕ್ಷ ಫೀಸ್ ಕೊಟ್ಟೆ ಅಂತ ಹೇಳ್ದ. ಸೊ ಅದು ಅನ್ನಿಸ್ತು ನನಗೆ, ಏವಿಯೇಷನ್ ಬಗ್ಗೆ ನಿಮಗೆ ಪರಿಚಯಿಸಬೇಕು ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿದೆ, ಇವಾಗ ವಿಮಾನಯಾನ ಅನ್ನುವಂಥದ್ದೇನಿದೆ ಅದು ಇವತ್ತು ತುಂಬ ಒಂದು ಸಣ್ಣ ಸಣ್ಣ ನಗರಗಳಿಗೂ ಸಹ ಅದು ವ್ಯಾಪಿಸ್ತಾ ಇದೆ. ಒಂದು 25-30 ವರ್ಷ ಹಿಂದೆ ವಿಮಾನಯಾನ ಅನ್ನುವಂಥದ್ದು ತುಂಬ ಲಕ್ಸುರಿ ಆಗಿತ್ತು. ಬೆಂಗಳೂರಿನಲ್ಲಿ ಪೇಗೋಡ ಏರ್ಪೋರ್ಟ್ ಆಗಿದೆ. ಅದಕ್ಕಿಂತ ಹಿಂದೆ ನಮಗೆ ಬೆಂಗಳೂರಲ್ಲಿಯೂ ಸಹ ಹೆಚ್ಚು ಫ್ಲೈಟ್ಸ್ ಓಡಾಡ್ತಾ ಇರಲಿಲ್ಲ. ಈಗ ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ಕಡೆಗೆ ಏನೋ ಮೈಸೂರಲ್ಲಿದೆ ಮತ್ತು ಬೆಳಗಾಂನಲ್ಲಿದೆ ಏರ್ಪೋರ್ಟು, ಆಮೇಲೆ ಹುಬ್ಳಿಯಲ್ಲಿದೆ, ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಏರ್ಪೋರ್ಟು ಇರೋದರಿಂದ ಏವಿಯೇಷನಿಗೆ ಸಂಬಂಧಪಟ್ಟಂಥ ಉದ್ಯೋಗಗಳು ಸಹ ಅವಕಾಶಗಳು ಹೆಚ್ಚಿರುತ್ತೆ ಅನ್ನುವಂಥದ್ದು. ಅಥವಾ ಬೇರೆ ಬೇರೆ ಕಡೆಗೂ ಸಹ ಹೋಗಬಹುದು. ಏನೇನು ಕೋರ್ಸಸ್ ಇದೆ ಏವಿಯೇಷನ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ BSc ಕೋರ್ಸಸ್ ಇದೆ. BSc ಇನ್ ಏವಿಯೇಷನ್, ಅದರೊಳಗಡೆ ತುಂಬ ಬೇರೆ ಬೇರೆ ಕೋರ್ಸಸ್ ಇದೆ. ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮಾಡಿರೋಂಥವ್ರು ಈ BSc ಇನ್ ಏವಿಯೇಷನನ್ನು ಮಾಡ್ಬೋದು. ಮತ್ತು BCom ಇನ್ ಏವಿಯೇಷನ್ ಅಥವಾ BBA, ಸೊ ಅದರಲ್ಲಿಯೂ ಸಹ ಈ ಒಂದು ಏವಿಯೇಷನ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಇದೆ. ಇದು 2 BSc ಮತ್ತು BCom BBA 3 ವರ್ಷದ ಕೋರ್ಸು. ಈ BCom ಕೋರ್ಸ್ ಅಥವಾ BBA ಕೋರ್ಸ್ ಏನಿದೆ, PUC ಕಾಮರ್ಸ್ ಆಗಿರೋವಂಥವರು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು BTech ಇದೆ, ಏನೋ ಬ್ಯಾಚುಲರ್ ಇನ್ ಟೆಕ್ನಾಲಜಿ ಏನಿದೆ, ಸೊ ಅದು 4 ವರ್ಷದ ಕೋರ್ಸ್. ಅದು ಇಂಜಿನಿಯರಿಂಗ್ ಥರ, ಬ್ಯಾಚುಲರ್ ಇಂಜಿನಿಯರಿಂಗ್ ಥರ, BE ಥರ. ಆ ನಂತರ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇದೆ. ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅಂದರೆ ನೀವು ಪೈಲಟ್ ಆಗಲಿಕ್ಕೆ ಇದೊಂದು 2 ವರ್ಷದ ಕೋರ್ಸ್. ಇದು ನಿಮಗೆ ಪೈಲಟ್ಗೆ ಯಾವ ರೀತಿಯಲ್ಲಿ ನೀವು ನಮ್ಮ ಒಂದು ಭೂಮಿ ಮೇಲೆ ಚಲಾಯಿಸ್ತಕ್ಕಂಥ ವಾಹನಗಳೇನಿದ್ದಾವೆ ಆ ಥರ ವಿಮಾನವನ್ನು ನಡೆಸಲಿಕ್ಕೆ, ಪೈಲಟ್ ಆಗಲಿಕ್ಕೆ ಬೇಕಾದಂಥ ತರಬೇತಿಯನ್ನು ಕೊಡ್ತಾರೆ. ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅನ್ನುವಂಥ ಒಂದು ಕೋರ್ಸು ಸಹ ಇದೆ. 3 ಇಯರ್ಸ್ ಕೋರ್ಸ್ ಇದು. ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಏನಿದೆ ಅದು 2 ಇಯರ್ಸ್ ಆದರೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಸಹ 3 ವರ್ಷದ ಕೋರ್ಸು. ಇದಕ್ಕೆ ಸೈನ್ಸ್ ಇರಬೇಕು, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರಬೇಕು. ಕ್ಯಾಬಿನ್ ಕ್ರೂ ಇಂಜಿನಿಯರಿಂಗ್ ಅನ್ನುವಂಥ ಒಂದು ಕೋರ್ಸ್ ಏನಿದೆ ಅದಕ್ಕೆ ಯಾವುದೇ PUC ಆಗಿರೋರು ಹಾಕ್ಬೋದು. ಅದು 1 ವರ್ಷದ ಕೋರ್ಸು. ಈ ಥರ ಅನೇಕ ಡಿಪ್ಲೊಮಾ ಕೋರ್ಸಸ್ ಇದ್ದಾವೆ. ಬ್ಯಾಚುಲರ್ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಕೋರ್ಸಸ್ ಇದೆ, PhD ಮಾಡಬಹುದು. ಇದು ಕಾಲೇಜಸ್ ಬೆಂಗಳೂರಲ್ಲೂ ಅನೇಕ ಕಾಲೇಜುಗಳಿದ್ದಾವೆ. ನೀವು ಒಂದು ಸ್ವಲ್ಪ ಇದನ್ನು ನೀವು ಗೂಗಲ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳ್ತಕ್ಕಂಥ ವಿಷಯ ಕೆಲವು ಎಲ್ಲವನ್ನ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಲ್ಲ. ನಿಮಗೆ ಸೆನ್ಸಿಟೈಸ್ ಮಾಡ್ತೀನಿ ನಾನು, ನೋಡಿ ಈ ಥರದ ಕೋರ್ಸುಗಳಿದೆ ಅಂತ. ನೀವು ಅದಕ್ಕೊಂದು ಹೆಚ್ಚಿನ ಹುಡುಕಾಟವನ್ನು ನಡೆಸಬೇಕಾಗತ್ತೆ. ಮತ್ತು ಅದಕ್ಕೆ ಎಷ್ಟು ಉದ್ಯೋಗ ಸಿಗುತ್ತಾ ಇಲ್ವಾ, ಯಾಕಂದರೆ ನಾನು ಹೇಳೋದ್ರ ಮೇಲೆ ನೀವು ನಿರ್ಧಾರ ತಗೋಬೇಡಿ. ನಾನು ಹೇಳುವಂಥದ್ದು ಏನೇನು ಇದೆ ಅನ್ನುವಂಥದ್ದು ಪರಿಚಯಿಸ್ತಕ್ಕಂಥದ್ದು. ಅದಕ್ಕೆ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಜೊತೆಗೆ ಪೇರೆಂಟ್ಸ್ ಆಗಿದ್ದರೆ ಅದನ್ನು ಓದಿಸ್ಬಹುದಾ ನಾವು, ಯಾಕಂದರೆ ಇದಕ್ಕೆಲ್ಲ ಫೀಸ್ ಇರುತ್ತೆ ಇದಕ್ಕೆ. ಸೊ ಅದಕ್ಕೆ ಎಷ್ಟು ಫೀಸ್ ಇದೆ, ಏನು, ಇವೆಲ್ಲವನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಈ ದೃಷ್ಟಿಯಲ್ಲಿ ನೀವು ಇದನ್ನು ಗಮನಿಸಿ ಏವಿಯೇಷನ್ ಬಗ್ಗೆ. ಥ್ಯಾಂಕ್ ಯು.